ನವೆಂಬರ್ನಲ್ಲಿ ಕುರ್ಚಿ ಕ್ರಾಂತಿ ಆಗುತ್ತೆ ಅನ್ನೋದು ಕಾಡ್ಗಿಚ್ಚಿನಂತೆ ಹಬ್ಬುತ್ತಲೇ ಇದೆ. ಆದರೆ ಬಿಜೆಪಿಯವರು ದಿನಾಂಕನೂ ಫಿಕ್ಸ್ ಆಗಿದೆ ಅಂತ ಇನ್ನೊಂದು ಬಾಂಬ್ ಹಾಕಿದ್ದಾರೆ. ಎಲ್ಲದಕ್ಕೂ ಡಿಕೆ ಶಿವಕುಮಾರ್ ಉತ್ತರನೂ ಕೊಟ್ಟರು. ಇದರ ಮಧ್ಯೆ ನಮ್ಮ ತಂದೆ ಸಿಎಂ ಆಗಿರೋವರೆಗೂ ನನ್ನನ್ನ ಮಂತ್ರಿ ಮಾಡಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳು ಆಗ್ತಾನೆ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಬಿಜೆಪಿಯವರು, ಸಂಪುಟ ಪುನಾರಚನೆ ಆಗುತ್ತೆ, ಯಾವ ಕ್ರಾಂತಿನೂ ಆಗಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಆದರೆ ನವೆಂಬರ್ ಕ್ರಾಂತಿಗೆ ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ನವೆಂಬರ್ 21 ಅಥವಾ ನವೆಂಬರ್ 26, 27ಕ್ಕೆ ರಾಜ್ಯದಲ್ಲಿ ಕ್ರಾಂತಿ ಆಗುವುದು ಕನ್ಫರ್ಮ್ ಅಂತ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೊಟ್ಟ ಹೇಳಿಕೆಗಳು. ಇದು ಹೆಂಗೆ ಕಾಣ್ತಾ ಇದೆ ಅಂತಂದ್ರೆ ಡೇಟ್ಗಳೇ ಫಿಕ್ಸ್ ಆಗೋಗ್ಬಿಟ್ಟಿದೆ. ನವೆಂಬರ್ 21 ಅಥವಾ 26 ಅಂತ ಪತ್ರಿಕೆಗಳಲ್ಲೂ ಬಂದ್ಬಿಟ್ಟಿದೆ. ನೋಡಿ, ಯಾವತ್ತೂ ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಅವಕಾಶ ಸಿಕ್ಕರು ಹೋಗ್ಲೇಬೇಕಲ್ಲ ಚುನಾವಣೆಗೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ, ರಾಜಕೀಯ ಪಕ್ಷಗಳು. ನಾವು ರೆಡಿ ಆಗಲೇಬೇಕಲ್ಲ, ನಮ್ಮ ಜವಾಬ್ದಾರಿ ಇದೆ. ನವೆಂಬರ್ 21 ಅಥವಾ 26ಕ್ಕೆ ಕ್ರಾಂತಿ ಗ್ಯಾರಂಟಿ ಅಂತಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಸರ್ಕಾರ ಬಿದ್ದು ಹೋದ್ರೆ ನಾವಂತೂ ಚುನಾವಣೆಗೆ ರೆಡಿ ಆಗಲೇಬೇಕು, ಆಗ್ತೀವಿ ಅಂತಿದ್ದಾರೆ ಕುಮಾರಸ್ವಾಮಿ. ಇದೇ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರು ಗರಂ ಆದ್ರು. ನಾನು ಹೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಷ್ಟೇ ಮಾತು, ಬೇರೆಯವರ ಮಾತಿಗೆಲ್ಲ ಕಿಮ್ಮತ್ತಿಲ್ಲ ಅಂದ್ರು. ಇದೇ ವೇಳೆ ಮುಂದಿನ ನವೆಂಬರ್ಗೆ ನೀವೇ ಧ್ವಜಾರೋಹಣ ಮಾಡ್ತೀರಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ದಕ್ಕೆ ಈಗಲೇ ಮಾಡಿದ್ದೀನಲ್ಲ ಅಂತಾನೂ ಉತ್ತರ ಕೊಟ್ರು. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ 141ವರೆಗೂ ತಲುಪಿದ್ದೀವಿ. ಕನ್ನಡ ರಾಜ್ಯೋತ್ಸವದಲ್ಲಿ ನೀವು ಧ್ವಜಾರೋಹಣ ಮಾಡೋ ಸನ್ನಿವೇಶ ಬರುತ್ತದೆ. ಏನೇಳಿ ಈಗ ಮಾಡಿದ್ದೀನಲ್ರಿ, ಮುಖ್ಯಮಂತ್ರಿ ಆಗಿ ಸರ್, ಒಳ್ಳೆ ಕಥೆ ಆಯ್ತಲ್ಲ. ನವೆಂಬರ್ನಲ್ಲಿ ನಾಯಕತ್ವ ಬದಲಾಗುತ್ತೋ ಇಲ್ವೋ ಅನ್ನೋದು ಚರ್ಚೆಯಲ್ಲಿರೋ ವಿಷಯ. ಆದರೆ ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಬಹುತೇಕ ಫೈನಲ್ ಆಗಿದೆ. ಹಿರಿಯ ಸಚಿವರನ್ನ ಹೊರಗಿಟ್ಟು ಹೊಸಬರಿಗೆ, ಯುವ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಲು ಸಿದ್ಧತೆಗಳಾಗ್ತಿದೆ. ಇದರ ಬಗ್ಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರನ್ನ ಕೇಳಿದ್ರೆ, ಸದ್ಯಕ್ಕೆ ನಾನು ಸ್ಪೀಕರ್, ನನ್ನ ರಾಜಕೀಯ ಚಾನೆಲ್ ಬಂದಾಗಿದೆ ಅಂದ್ರು. ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಹೈಕಮಾಂಡ್ ಮಂತ್ರಿ ಸ್ಥಾನ ಬಿಡಿ ಅಂದ್ರೆ ಬಿಡ್ತೀನಿ ಅಂದ್ರು. ಯತೀಂದ್ರ ಸಿದ್ದರಾಮಯ್ಯನವರನ್ನ ನೀವು ಮಂತ್ರಿ ಆಗ್ತೀರಾ ಅಂದ್ರೆ, ನಮ್ಮ ತಂದೆ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ನಿನ್ನನ್ನ ಮಂತ್ರಿ ಮಾಡಲ್ಲ ಅಂತ ಹೇಳಿಕೆ ಕೊಟ್ರು. ಈಗ ನಾನು ಸ್ಪೀಕರ್ ಸ್ಥಾನದಲ್ಲಿದ್ದೇನೆ. ಈಗ ನನ್ನ ರಾಜಕೀಯ ಚಾನಲ್ ಬಂದಾಗಿದೆ, ಓಪನ್ ಆಗಲಿಲ್ಲ ಇದರಲ್ಲಿ. ಈಗ ಏನ್ ನಡೀತದೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಈಗ ನಾನು ಸ್ಪೀಕರ್ ಆಗಿ ಇದ್ದೇನೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ, ಆ ಥರ ಯಾವುದೇ ನನಗೆ ಆಕಾಂಕ್ಷೆ ಇಲ್ಲ. ತಂದೆಯವರು ಕೂಡ ಸಿಎಂ ಆಗಿರೋ ಮಾಡೋದಿಲ್ಲ ಅಂತ ಹೇಳಿದ್ರೆ. ಇದಿಷ್ಟು ಮಂತ್ರಿ ಸ್ಥಾನದ ಆಸೆ ಇಟ್ಕೊಂಡಿರೋರು, ಮಂತ್ರಿ ಆಗಿರೋರು ಕೊಟ್ಟ ಹೇಳಿಕೆಗಳು. ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಇವತ್ತಿನಿಂದ ಶುರುವಾಗಿದೆ. ನವೆಂಬರ್ ಕೊನೆ ವಾರದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಬಿಜೆಪಿಯವರು ಹೇಳುತ್ತಿದ್ದಾರೆ. ನವೆಂಬರ್ಗೆ ನಿಜಕ್ಕೂ ಕ್ರಾಂತಿ ಆಗುತ್ತಾ ಅಥವಾ ಡಿಸೆಂಬರ್ ಕ್ರಾಂತಿ ಅಂತ ಮತ್ತೆ ಹೊಸ ಆಟ ಶುರುವಾಗುತ್ತಾ? ಇಲ್ಲಾಂದ್ರೆ ಎಲ್ಲವೂ ನವೆಂಬರ್ಗೆ ಮುಗಿಯುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.